ಇಲ್ಲೆಲ್ಲ ಯಾರು ಬರಕ್ ಹೋಗ್ಬೇಡಿ, ಅಲ್ಲಿಂದ ಕಳ್ಳರುಗಳು ಬಂದ್ಬಿಡ್ತಾರೆ. ಎಲ್ಲೋ ಇವ್ರನ್ನ ಚೆಕ್ಕೊಂಡ್ ಬಂದ್ವಿ, ಇವ್ರು ಎಲ್ಲೋ ಇದೆಲ್ಲ ಕಟಾವ್ ಮಾಡಕ್ಕೆ ಮಾಡಿರೋಂಥ ರೋಡ್ಗಳಿವು. ಅದಕ್ಕೋಸ್ಕರ ನಾವು ನೋಡ್ಕೊಂಡ್ ಬಂದಿರೋದಷ್ಟೇ. ನಾರ್ಮಲ್ ಮೇನ್ ಇದಾಗಿದ್ದಿದ್ರೆ ನಮ್ಗೆ ರೋಡು ಸಿಗಕ್ಕಿಲ್ಲ ಈ ತರ. ಇಲ್ಲೆಲ್ಲ ಯಾರು ಬರಕ್ ಹೋಗ್ಬೇಡಿ, ಅಲ್ಲಿಂದ ಕಳ್ಳರುಗಳು ಬಂದ್ಬಿಡ್ತಾರೆ. ಆನ್ ಮಾಡ್ಕೊಂಡವನೆ, ಈಗ ಆನ್ ಮಾಡಿದ್ದು. ಯಾವ ಏರಿಯಾ ಏನೋ ಗೊತ್ತಿಲ್ಲ, ಸುಮ್ಮನೆ ಬಂದಿದ್ದೀವಿ ಅಷ್ಟೇ. ಹಂಗೆ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕೆ ಇನ್ನೇನು ಬೇಕು. ಎಲ್ಲೋ ಇವ್ರನ್ನ ಚೆಕ್ಕೊಂಡ್ ಬಂದ್ವಿ, ಇವ್ರು ಎಲ್ಲೋ ರಘು ತುಂಬ್ಕೊಡ್ತಾರೆ. ಎಡಿಟ್ ಮಾಡ್ಬಿಡೋದು, ಅವರು ಹೆಂಗೋ ಎಡಿಟರ್ ಅಲ್ವಾ ಅಂತ ಅಂದ್ಬಿಟ್ಟು ದೇವ್ರ ಪಟ್ ಹಾಕ್ಬಿಡೋದು. ಮೋಹಿನಿಯ ಕಾಟ ಆಫ್ ರೋಡ್ ಅಲ್ಲಿ. ಬ್ರೋ ಬ್ರಿಡ್ಜು ಬ್ರೋ ಬಂತು ಅನ್ಸತ್ ಗಾಡಿ. ಹಾರ್ನ್ ಮಾಡೋಣ. ಕಾಣಿಸ್ತಾರೆ ಬನ್ನಿ, ಅವ್ರು ಅಷ್ಟು ಫಾಸ್ಟ್ ಆಗಿಲ್ಲ ಬರಲ್ಲ, ಅಲ್ಲಿಂದ ಕಂಟ್ರೋಲಿಗೆ ಬರಂಗೆ. ಇಲ್ಲ ಅಲ್ಲೇ ಡೈವರ್ಷನ್ ಇಲ್ಲ, ಇಲ್ಲ ಲೆಫ್ಟ್ ಇದೆ ಅಲ್ಲಿ. ಅಂದ್ರೆ ಅದು ಫುಲ್ ಕ್ಲೋಸ್ ಆಗಕ್ಕೆ ಈ ತರ ಆಗ್ಬಿಟ್ಟಿದೆ ಅದು. ಹೌದಾ? ಕಿಲ್ ಸ್ವಿಚ್ ಆಫ್ ಮಾಡಿದ್ದು, ಆನ್ ಮಾಡಿದ್ದೀನಿ ನಾನು ಬುದ್ಧಿವಂತ. ಬಂತು 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 ಬಂತು. ಆದ್ರೂ ತುಂಬಾ ಸ್ಲೋ ಬರ್ತಾ ಇದ್ದಾರೆ ಅವರು. ಡಬಲ್ ಸಲ ಅವ್ರಿಗೆ ಹೊಡಿಕೆ, ಅವರನ್ನೇ ಮುಂದಕ್ಕೆ ಬಿಟ್ಬಿಡೋಣ. ಅವ್ರು ಬಿಟ್ರೆ ನಮ್ದೆಲ್ಲ ಹಾಳಾಗೋಗ್ಬಿಡುತ್ತೆ. ಸಿಗಲ್ಲ ಅವಾಗ. ಬಟ್ ಏನ್ ಗೊತ್ತಾ, ಹೊಡೆದ್ಬಿಟ್ಟು ಇನ್ಕೊಂಡ್ ಬೇಕಿರ. ಹಾ ಬ್ರೋ, ಒಂದ್ ಕೆಲಸ ಮಾಡೋಣ, ಮುಂದಕ್ಕೆ ರೋಡ್ ತೋರಿಸ್ಬಿಡಿ ಅವ್ರಿಗೆ, ತಿರ್ಗಾ ವಾಪಸ್ ಬರೋಣ ಈ ರೋಡಲ್ಲಿ ನಾವು. ಬರ್ಲಿ ಬೇಕಾರೆ ಒಂದ್ ಕಿಲೋಮೀಟರ್ ಹೊಡೆಯಲ್ಲ ನಿಂತ್ಕೊಳ್ಳೋದು. ಅವ್ರನ್ನ ಫುಲ್ ಮುಂದಕ್ಕೆ ಬಿಟ್ಬಿಡ್ಬೇಕು. ಅದನ್ನೇ ನಾನು ಹೇಳ್ತಾ ಇರೋದು. ಮುಂದಕ್ಕೆ ಪಾಪ ಇವ್ರು ಹೋಗ್ಬೇಕು ಅವಾಗ. ಅಂದ್ರೆ ಮಧ್ಯಕ್ಕೆ ಹಾಕೊಂಡ್ರೆ ನಿಮ್ಗೆಲ್ಲ ಡಿಸಪಾಯಿಂಟ್ ಆಗುತ್ತೆ ಬ್ರೋ. ವಯಸ್ಸು ಸ್ಲೋ, ವಯಸ್ಸು ಸ್ಲೋ, ಗಾಡಿ ಕೆಪಾಬಿಲಿಟಿ ಹೆಂಗಿದೆ ಅದು ಹೊಡಿಬೋದು. ಬಟ್ ಅಂದ್ರೆ ಪಾಪ ಅವ್ರಿಗೆ ಡಬಲ್ ಚೋ. ಲೈವ್ ಲೊಕೇಶನ್ ಕಳಿಸ್ಬಿಟ್ಟಿದ್ದೀರಾ ಅವ್ರಿಗೆ, ಗಗನ್ ಬ್ರೋಗೆ. ಇನ್ನೇನ್ ಮಾಡೋದು ಮತ್ತೆ. ರಾಕಿ ಫ್ರೆಂಡ್ ಪ್ರದೀಪ. ಪ್ರದೀಪ ಅವ್ನ್ ಬಂದಿರೆ ಓಡಿಸಿರೋನು, ಅವ್ನ ಹಳೆ ಗಾಡಿ ಅಲ್ವಾ. ಅಂದ್ರೆ ಗಾಡಿ ಯೂಸ್ ಟು ಆದ್ರೆ ಯೂಸ್ ಟು ಆಗ್ಬೇಕು. ಬಟ್ ಡಬಲ್ಸ್ ಇದಾರೆ, ಡಬಲ್ಸ್ ಇದಾರೆ, ಕಷ್ಟ ಆಯ್ತು. ನಂದಿದು ಫ್ರೆಂಟು ಸ್ವಲ್ಪ ನಡೀರಿ ನಡೀರಿ ಹಂಗೆ ಬ್ರೋ. ಲೆಫ್ಟ್ ಅಲ್ಲೇ ಹೋಗ್ತೀರಿ? ಎಲ್ಲ ಸಿಂಗಲ್ ಲೈನ್ ಲೆಫ್ಟ್ ಅಲ್ಲೇ ಹೋಗಿ ಅವ್ರು ರೆಕಾರ್ಡ್ ಮಾಡ್ತಾರೆ ವಿಡಿಯೋ. ಓಕೆ, ಸ್ವಲ್ಪ ಕ್ಲೋಸ್ ಅಲ್ಲಿ ಇರಿ, ಚೆನ್ನಾಗಿ ಬರುತ್ತೆ. ಕ್ಲೋಸ್ ಅಲ್ಲೇ ಇರಿ, ಒಂದು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಓಕೆ, ಅವರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ, ಅವರಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದಾರೆ. ಸರಿ, ಚಲೋ ಚಲೋ. ತಡೀರಿ ತಡೀರಿ. ನಿಧಾನಕ್ಕೆ ಹೋಗ್ರಿ. ಪಾಸ್ ಆಗ್ಬಿಡ್ರಿ. ಹಾಂ, ಲೆಫ್ಟಲ್ಲಿ ಹೋಗಿ. ಈಗ ನಾವು ರೆಕಾರ್ಡ್ ಮಾಡುವ ಸಮಯ. ಟೋಟಲ್ 10 ಬೈಕ್ ಬಂದಿದ್ವು, ಅದರಲ್ಲಿ 2 900 800 ಹಂಗಿಂದ ಹಂಗೆ ಪಾಸ್ ಆಗಿದೆ. ಇನ್ನು 8 ಬೈಕ್ಸ್ ಇಲ್ಲಿದೆ. 8 ಬೈಕ್ಸು ಯಾವ್ದ್ಯಾವುದು ಏನೇನು ಎಲ್ಲ ತೋರಿಸ್ತೀನಿ ನಿಮಗೆ. ಚೂರು ಸೈಡ್ ಬನ್ನಿ ಬ್ರೋ, ಹೊಡೆದ್ಬಿಡ್ತೀನಿ.
ಬಂದಿದೆ, ನಡೀರಿ ನಡೀರಿ. ಬೇಗ ಬನ್ನಿ ಬ್ರೋ. ಇದು ನಮ್ಮ ಬೈಕ್ಸ್ ಲೈನ್ ಅಪ್. ಯಾಕೋ ಯೂ ಟರ್ನ್ ತಗೊಂಡ್ರಲ್ಲ, ವೈ ಆ ಕಡೆ ಮೇ ಬಿ ಅಲ್ಲಿ ರೈಟ್ ಇರಬೇಕು, ಲೆಫ್ಟ್ ಅಲ್ಲ. ಮೇ ಬಿ ಅಲ್ಲ, ಅದೇ ರೋಡ್ ಇರೋದು, ಬೇರೆ ರೋಡ್ ಇಲ್ಲ. ಹಾಂ, ಈ ಪೆರಿಲಿ ಟೈರಿಂದ ಒಂದು ಸ್ವಲ್ಪ ಹಿಂದೆ ಬರ್ತಿದ್ದೀನಿ ನಾನು. ಯಾಕಂದರೆ ಇದು ಕಾಸ್ಟ್ಲಿ ಟೈರು, ಪ್ಲಸ್ ಇನ್ನೂ ಒಂದು ಗ್ರಿಪ್ ಬರಲ್ಲ. ಆಮೇಲೆ ಈ ಥರ ಎಲ್ಲ ಆಫ್ ರೋಡ್ ಮಾಡಿದ್ರೆ ನೆಕ್ಸ್ಟ್ ಹೆಂಗಿದ್ರು C8 ಅಥವಾ MRF ಹಾಕ್ಸ್ತೀನಿ. ಆವಾಗಂತೂ ಗಾಡಿಗೆ ಫುಲ್ ಥ್ರಾಟಲ್ಲು. ಈಗ ಬೇರೆ ಆಪ್ಷನ್ ಇಲ್ಲ ನನಗೆ, ಸ್ಲೋ ಆಗೇ ಹೋಗ್ಬೇಕು. ಈ ಥರ ಕಲ್ಲುಗಳು ಯಾವುದಾದ್ರೂ ಒಂದೇ ಒಂದು ಸಿಕ್ಬಿಟ್ರೇನೆ ಸರಿಯಾಗಿ ಹೊಡೆದ್ಬಿಡುತ್ತೆ ಟೈರ್ಗೆ. ಪೆರಿಲಿ ಈಸ್ ಮೇಡ್ ಫಾರ್ ರೋಡ್ ಗ್ರಿಪ್, ಬಟ್ ಇದು ಆಫ್ ರೋಡಲ್ಲೆಲ್ಲ ಹೊಡೆಯೋದಕ್ಕಾಗಲ್ಲ. ಹಾಂ, ಸಮಯಣ್ಣ ಅಚೀವ್ ಮಾಡಿದ್ದು ಸೈಕಲ್ ಅಚೀವ್ ಮಾಡಿದ್ರು ಗುರು. ಇವಾಗ ಯಾರೂ ಇಲ್ಲ ಅಂತ ಲಾಸ್ಟ್ ಫ್ಲೈ ಬೈ ಒಂದೇ ಒಂದು ತೊಗೊಂಬಿಡೋಣ ಆ ಕಡೆ ರೀ.
ಬ್ರೋ ಇನ್ನ ಮುಂದೆ ಹೋಗಿ ಒಂಚೂರು ಬಸ್. ಇನ್ನೊಂದು ಫ್ಲೈ ಬೈ ವಿಡಿಯೋ ಮಾಡ್ಕೊಂಡೆ ಇವಾಗ. ಫ್ಲೈ ಬೈ ವಿಡಿಯೋ ಮಾಡ್ಕೊಂಡೆ ಇವಾಗ. ಅಷ್ಟೇ ಬ್ರೋ. ಡಾಮಿನಾರ್ ಬಂದ ಇಲ್ಲ ಬ್ರೋ, ಎಂಟೆ ಕಳ್ಳ. ಅಲ್ಲ ನೆಕ್ಸ್ಟ್ ಟೈಮ್ ಪ್ಲಾನ್ ಮಾಡೋಣ, ಅಡ್ವೆಂಚರ್ ಅಂತಾನೆ ಒಂದು ಪ್ಲಾನ್ ಮಾಡೋಣ. ಹ್ಞೂ ಬ್ರೋ, ಓನ್ಲಿ ಫಾರ್ ಅಡ್ವೆಂಚರ್. ಅಡ್ವೆಂಚರ್ ನೀವು ಇದು ಮಾಡ್ಕೊಂಬಂದ್ರೆ ಇನ್ನೂ ಒಂದು 2-3 ಟ್ರಯಲ್ಸ್ ಇದಾವೆ. ಬಟ್ ಗಾಡಿ ಹೆಂಗೋಯ್ತು ಗೊತ್ತಾಣ, ಏನಿಲ್ಲ ಅಂದ್ರೆ 120ರಲ್ಲಿ ಹೋಗ್ಬಿಡೋದು ಗಾಡಿ. ಸಾಫ್ ಮಾಡಬೇಕು, ಬ್ರೋ 9800 ಬಂತು ಬ್ರೋ, ಅಲ್ಲಿ ಪಾಸ್ ಆದ್ನಲ್ಲ ನಾನು ಮುಂದೆ. ಆದ್ರೆ ಒಂದು ಸೆಕೆಂಡ್ ಹಂಗೆ ಹೋಗಿರುತ್ತೆ ಅದು. ಅಷ್ಟೇ ಅದು. ಎಕ್ಸ್ಪಲ್ಸ್ ಅಲ್ಲಿ ನಾನು ನೋಡಿದೀನಿ ಬ್ರೋ, 90s ಅಲ್ಲೇ ಮೇಂಟೈನ್ ಮಾಡಿದ್ದೀನಿ. ಸರಿಯಾಗಿ ಹೋಯ್ತು ಹಿಂಡಿದ ತಕ್ಷಣ. ಅದೇ ಸಾಲ ಕಂಟ್ರೋಲ್ ಅಷ್ಟೇ ಬ್ರೋ. ಅದು ಸೆಕೆಂಡ್ ಗೇರ್ ಅಲ್ಲಿ ಬ್ರೋ. ನಮಗೆ ಪ್ರಾಕ್ಟೀಸ್ ಇದು 500cc. ಇವಾಗ ಓಕೆ ಎಲ್ಲ ಆ ಕಡೆ ಹೋಗ್ಬಿಡೋಣ. ಹಾಂ ಬ್ರೋ, ಈಗ ಲೈನ್ ಅಪ್ ಫೋಟೋ ಬೇಕು, ಫೋಟೋ ತೆಗಿಬೇಕು. ಅದೊಂಥರ ಸೇಮ್ ಗಾಡ್ ಸೆಕ್ಷನ್ ವೈಟ್ ಕೊಡುತ್ತೆ ನೆಕ್ಸ್ಟ್. ಅದು ಹಾಂ ಬಾಟ್ಲು ಇರಲಿ ಬಿಡ್ರಿ. ಚೂರು ಹತ್ತತ್ರ ಹಾಕ್ಬೇಕಾಗಿತ್ತ ಅಂತ. ಇಲ್ಲ ಕರೆಕ್ಟಾಗಿ ಇತ್ತು. ಇದು ದೀಪಾಂಬುದಿ ಕೆರೆ ಅಂತ. ಓಕೆ. ದೀಪಾಂಬುದಿ. ಒಳ್ಳೆಪ್ಪ ಕುಣಿ. ಏ ಬ್ರೋ, ಆ ಥರ ಲೊಕೇಶನ್ ಹೇಳ್ಬೇಡ್ರಿ, ಅಲ್ಲ ಕುಣಿಗ ರೆಕಾರ್ಡ್ ಆಗಿದೆ. ಈ ಲೊಕೇಶನ್ ಏನು ಈ ಪರವಾಗಿಲ್ಲ. ಲೊಕೇಶನ್ ಆಮೇಲೆ ವಿಡಿಯೋ ಫಾಲೋ ಮಾಡ್ಕೊಂಡು ಹೋದ್ರೆ, ರಿವರ್ಸ್ ಮಾಡ್ಕೊಂಡು ಹೋದ್ರೆ. ಅದು ಕರೆಕ್ಟ್. ಆ ಥರನೇ ನಾನು ತುಂಬಾ ಹೋಗಿರೋದು. ಅಯ್ಯೋ, ಅಲ್ಲ ಪರವಾಗಿಲ್ಲ, ಕುಣಿಗ ಕೆರೆಗಳಿದ್ದಾವೆ. ಕೆರೆಗಳು ಇದಾವೆ ಬ್ರೋ. ಬೆಟ್ಟ ಹೇಳೋದ್ರಿಂದ ನಾವು ಹೆವಿ ಆಡ್ಕೋರು ಎಂತ ಅಂದ್ರೆ ಎಕ್ಸ್ಪಲ್ಸ್ ಹಿಮಾಲಯನು ಎತ್ ಮಾಡಬೇಕು ಅಂತ ಆಡ್ಕೋರು ನಾನು ಮಾಡಿದ್ದೀನಿ. ಆ ಥರ